ಇಡೀ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ಒಂದು ಧ್ಯೇಯವಾಕ್ಯವಾಗಿ, ಸ್ವಾತಂತ್ರ್ಯದ ಒಂದು ಚಿಹ್ನೆಯಾಗಿ ಒಂದೇ ಮಾತರಂ ಗೀತೆ ಹುಟ್ಟಿದ್ದು. ಭಾಳಷ್ಟು ಯುವಕರು ಇವತ್ತಿನ ಕಾಲದಲ್ಲಿ ಭಾಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಇವತ್ತಿನ ಒಂದು ಜನಮಾನಸ ಏನು ನಮ್ಮ ರಾಷ್ಟ್ರಗೀತೆ ಅದಕ್ಕೂ ಕೂಡ ಅಷ್ಟೇ ಗೌರವ ಕೊಡ್ತೀವಿ. ಇದು ಹುಟ್ಟಿ ಇದೊಂದು ಕೆಲವೊಂದು ವ್ಯಕ್ತಿಗಳಿಂದ ಕಡಿತಾಗಿ ಇದನ್ನು ದೂರ ಇಡಲಾಯಿತು. ಆ ವಿಷಯ ನಿಮಗೆಲ್ಲ ಗೊತ್ತಾಗಬೇಕಂತ ತಿಳ್ಕೊಂಡೇ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಭಾರತೀಯ ಜನತಾ ಪಕ್ಷ ಸಾಮೂಹಿಕವಾಗಿ ಒಂದೇ ಮಾತರಂ ಗೀತೆಯನ್ನು ಹೇಳ್ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಿದಂಥ ಕಾರ್ಯಕ್ರಮ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಈ ಒಂದು ಕಾರ್ಯಕ್ರಮ ಎಲ್ಲರೂ ಯುವಕರು ಇದನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ನಿಮ್ಮ ಸೋಮವಾರದ ಪ್ರಸಾದದ ಸಮಯ ಒಂದು 10 ನಿಮಿಷ ತಡಾದ್ರಾಗೋಲ್ಲಕ್ಕ ಯಾರು ಕೂಡ ಇದು ದೇಶದ ಕಾರ್ಯಕ್ರಮ, ಇದು ನಮ್ಮ ಹಿಂದಿನ ಪೂರ್ವದಲ್ಲಿ ಯಾಕೆ ಕೊಡ್ತು ಅನ್ನುವಂಥ ಈಗಾಗಲೇ ನಮ್ಮ ಕೌಟಿಗೆಯವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಯುವಕರೆಲ್ಲರೂ ಕೂಡ ದೇಶಭಕ್ತಿಯನ್ನು ಮನದಲ್ಲಿ ಅಳವಡಿಸ್ಕೋಬೇಕು. ಈ ಧರ್ಮದ, ಹಿಂದೂ ಧರ್ಮದ ಸಂಸ್ಕೃತವನ್ನು ಶರೀರದಲ್ಲಿ ತುಂಬ್ಕೋಬೇಕು ಅನ್ನುವಂಥ ಉದ್ದೇಶ ಭಾರತೀಯ ಜನತಾ ಪಕ್ಷದಾಗಿದೆ, ನರೇಂದ್ರ ಮೋದಿ ಅವರದಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿಕ್ ಬಯಸ್ತಾ ಇದ್ದೀನಿ. ಇದು ಸ್ಟೇಜ್ ಕಾರ್ಯಕ್ರಮ, ಅದು ಔಟ್ಡೋರ್ ಕಾರ್ಯಕ್ರಮ ಇದೆ. ಇದು ವಂದೇ ಮಾತರಂ 150ನೇ ವರ್ಷದ ಏನಿದು ಉತ್ಸವ ಮಾಡಾಕತ್ತೀವಿ. ಇದನ್ನ ಏನಾಗ್ಬಿಟ್ಟಿತ್ತು ಎಲ್ಲರೂ ನೆನಪಾರಾಕತ್ತೀವಿ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈ ಹಾಡು ಯಾರೇ ಹಾಡಿದ್ರು ಒಂದೇ ಒಂದು ಸಾಂಜೆ ಹಾಡ್ತಿರು. ಅವನಿಗೆ ರೇಡಿಯೋದಾಗ ಬಂದ್ರು ಒಂದೇ ಒಂದು ಸಾಂಜೆ ಹಾಡ್ತಾರ. ಮುಂದಿನ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಅದ್ರಾಗ ನಮ್ಮ ಭಾರತದ ಕಲೆ, ಸಂಸ್ಕೃತಿ, ಆಮೇಲೆ ನಮ್ಮ ಹಿಂದುತ್ವದ್ದು ವಿಚಾರಧಾರೆಗಳು ಆ ಹಾಡ್ದಾಗ ಪೂರ್ತಿ ಎಳಿಯಾಗಿ ಬಿಚ್ಚಿಟ್ಟಿದ್ದವು. ಇದನ್ನ ಕೆಲವೊಬ್ಬರಿಗೆ ಅಷ್ಟೇ ನೀವು ತೃಪ್ತಿ ಪಡಿಸೋ ಸಂಬಂಧ ಅದನ್ನ ಕಟ್ ಮಾಡಿ ಒಂದೇ ಒಂದು ಸಾಂಜೆ ಆಡಿಸಿ ಕ್ಲೋಸ್ ಮಾಡಾಕತ್ತಿದ್ರಿ. ಇದು 150ನೇದು ಇದೊಂದು ನಮಗ ವರ್ಷದ ಏನ್ ಜಯಂತ್ಯುತ್ಸವ ಇದ್ರದ್ದು ಉತ್ಸವ ಮಾಡಾಕತ್ತೀವಲ್ಲ, ಈ ಉತ್ಸವದಾಗ ಇದು ಒಂದು ಪೂರ್ತಿ ಹಾಡ ಜಗತ್ತಿಗೆ ಗೊತ್ತಾಗ್ಲಿ. ಯಾಕಂದ್ರೆ ಇದು ರಾಷ್ಟ್ರಗೀತೆ ಅಲ್ಲ, ಬಟ್ ಇದು ರಾಷ್ಟ್ರೀಯ ಗೀತೆ ಅಂತ 1950ರಾಗೆ ಇದಕ್ಕೆ ರಾಷ್ಟ್ರೀಯ ಗೀತೆ ಅಂತೇಳಿ ಇದಕ್ಕೊಂದು ರಾಜೇಂದ್ರ ಪ್ರಸಾದ್ ಅವರು ಬರೆದು ಕೊಟ್ಟಿದ್ದೈತಿ. ಈ ರಾಷ್ಟ್ರೀಯ ಗೀತೆಗೂ ರಾಷ್ಟ್ರಗೀತೆಗೆ ಕೊಡುವಂತ ಮಹತ್ವ ಕೊಡಬೇಕಾಗಿ ಈ ಎಲ್ಲಾ ಜನರಿಗೆ ಕರೆಸ್ಬಿಟ್ಟು ಈ ಉತ್ಸವ ನಾವು ಮಾಡಾಕತ್ತೀವಿ. ಪ್ರತಿಯೊಬ್ಬರಿಗೂ ಒಂದೇ ಮಾತ್ರ ಪೂರ್ತಿ ಬರ್ಬೇಕು. ಈಗ ನಾವು ಜನಗಣ ಹಾಡದಾಗ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾವು ಎಲ್ಲಿದ್ದಲ್ಲಿ ಎದ್ದು ನಿಂದಿರ್ತೀವಿ. ಆ ಹಾಡ ನಮ್ಮ ಕಿವಿಗೆ ಎಲ್ಲೇ ಬಿದ್ರು ನಾವು ಎದ್ದು ನಿಂದಿರ್ತೀವಿ. ಎಲ್ಲಿದ್ದನ ಅಂದ್ರೆ ಭಾರತ್ ಮಾತಾಕಿ ಜೈ ಅನ್ನೋತನೂ ಎದ್ದಿರ್ತೀವಿ. ಅದ್ರಾಗ ನೀವು ಪೂರ್ತಿ ಸ್ಟಾಂಜ ನಿಮ್ಗೆ ಯಾಕಂದ್ರೆ ಡೇ 1ನೇ ನರ್ಸರಿ ಹಿಡ್ಕೊಂಡು ಕಾಲೇಜ್ ಮಟ್ಟ ಎಲ್ಲರಿಗೂ ಎಲ್ಲಾ ಸ್ಕೂಲ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕಂಪಲ್ಸರಿ ಮಾಡ್ರಿ. ಹಂಗೆ ನಾವೇನಂತೀವಿ, ಒಂದೇ ಮಾತ್ರ ಆ ಲೆಕ್ಕಕ್ಕೆ ನೀವು ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಎಲ್ಲರಿಗೂ ಬರ್ಬೇಕದು. ಅದಕ್ಕೊಂದು ಇದೊಂದು ಪ್ರಯಾಸ ಮಾಡಾಕ, ಹಿಂಗ ಓಪನ್ ಆಗಿ ಎಲ್ಲರನ್ನು ಕರೆಸ್ಬಿಟ್ಟು ಹಾಳಾಕತ್ತಿದ್ರು ಇದೊಂದು ಪ್ರಯಾಸ. ಎಲ್ಲರಿಗೂ ಒಂದೇ ಮಾತ್ರ ಪೂರ್ತಿ ಗೊತ್ತಾಗಲಿ, ಅದ್ರ ಅರ್ಥಗಳು ಎಳಿಯೊಳಗೆ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಇದನ್ನು ಪ್ರಯಾಸ ಮಾಡಿ ಎಲ್ಲರಿಗೂ ಕರೆಸಿ ಹಿಂಗೆ ಓಪನ್ ಆಗಿ ನಾವು ಹಾಡ್ತಾರೆ. ಇದೇ ಮಾತರಂ ಗೀತೆಯನ್ನು ರಚಿಸಿ ಈಗ 150ನೇ ವರ್ಷ. ಶ್ರೀಯುತ ಬಂಕಿಮ್ ಚಂದ್ರ ಚಟರ್ಜಿರವರ ರಚಿಸಿದಂಥ ಈ ಗೀತೆಯನ್ನು ಮೊಟ್ಟ ಮೊದಲಿಗೆ ನಮ್ಮ ರಾಷ್ಟ್ರಗೀತೆಯನ್ನು ರಚಿಸಿದವರಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದೇ ಮಾತರಂ ಗೀತೆಯನ್ನು ಮೊಟ್ಟ ಮೊದಲಿಗೆ ಹಾಡಿದಂಥ 150ನೇ ವರ್ಷ ಇವತ್ತು. ಹೀಗಾಗಿ ನಮ್ಮ ರಾಜು ದೀಕ್ಷಿತ್ ಅವ್ರು ನೆನೆಸ್ಕೋಬೇಕಾಗತ್ತೆ. ಒಂದು ಭಾಗದಲ್ಲಿ ದಿವಂಗತ ರಾಜು ದೀಕ್ಷಿತ್ ಅವ್ರು ಯಾಕೆ ನೆನೆಸ್ಕೋಬೇಕಾಗತ್ತೆ ಅಂದರೆ, ಈ ರಾಷ್ಟ್ರಗೀತೆ ಏನು ಜನಗಣಮನ ಅಧಿನಾಯಕ ಜಯ ಹೇ ಅನ್ನುವಂಥ ರಾಷ್ಟ್ರಗೀತೆಯನ್ನು ಆ ಇಂಗ್ಲೆಂಡ್ ರಾಣಿಯನ್ನು ತೃಪ್ತಿ ಪಡಿಸೋ ಸಲುವಾಗಿ ಹಾಡಿದಂಥ ಗೀತೆ, ಅದ್ರ ಬದಲು ಇದನ್ನು ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಮಾಡಲಿ ಅಂತ ಅನ್ನುವಂಥದ್ದು ನಮ್ಮ ಮುಂಚೆಯಿಂದಲೂ ನಮ್ಮ ಸಂಕಲ್ಪ ಇತ್ತು. 1875ನೇ ಇಸ್ವಿಯಲ್ಲಿ ಈ ಬರೆದಂಥ ಗೀತೆ ಇವತ್ತಿಗೆ 150 ವರ್ಷ. ಹೀಗಾಗಿ ಭಾರತೀಯ ಜನತಾ ಪಕ್ಷ ತಮಗೆಲ್ಲ ಗೊತ್ತಿರೋಂಗೆ ಈ ದೇಶಭಕ್ತಿ, ದೇಶತನ, ಆ ದೇಶದಲ್ಲಿದ್ದಂಥ ಮೊದಲು ಏನು ಕ್ರಾಂತಿಕಾರಿಗಳು, ಹೋರಾಟಗಾರರು ಸ್ವತಂತ್ರಕ್ಕಾಗಿ ಏನು ಬಡದಾಡಿದರು, ಈ ಒಂದೇ ಮಾತರಂ ಗೀತೆಯನ್ನು ಅದಕ್ಕೆ ಮತ್ತೆ ನಾವು ಮರುಜೀವ ಕೊಡಲೇಬೇಕಾಗಿದೆ ಅನ್ನುವಂಥದ್ದಂಥ ಏನಾದ್ರು ವಿಶೇಷಗಳಾಗ್ತಾ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಆಗ್ತದೆ. ಆ ರೀತಿ ಈಗ ನಾವು ಒಂದೇ ಮಾತರಮನ್ನು 150ನೇ ವರ್ಷಕ್ಕೆ 150 ಕಾರ್ಯಕ್ರಮಗಳನ್ನು ಈ ವಿಜಯಪುರ ಜಿಲ್ಲೆಯಲ್ಲಿ ಮಾಡಬೇಕನ್ನುವಂಥದ್ದಾಗಿದೆ. ಅದ್ರ ಥರನೇ ಈಗ ಇಷ್ಟು ದಿನ ನಾವು ಪಕ್ಷದ ಕಚೇರಿಯಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಈಗ ನಾವು ಹೊರಗಡೆ ಬಂದು ಈ ವೇದಿಕೆ ಕಾರ್ಯಕ್ರಮ ಸಾರ್ವಜನಿಕವಾಗಿ ಮಾಡ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ಏನು ಒಂದೇ ಮಾತರಂ ಕಾರ್ಯಕ್ರಮಗಳು, ಗೀತೆ ಹೇಳ್ಕೊಡುವಂಥದ್ದಾಗುತ್ತೆ. ಅದನ್ನು ಪೂರ್ಣ ಹೇಳುವಂಥದ್ದು ವಿಶೇಷತೆ ಇದೆ. ಅದರಲ್ಲಿ ಸಂಪೂರ್ಣ ಭಾರತ
ಭಾರತ ದೇಶವನ್ನ ವರ್ಣನೆ ಮಾಡುವಂಥದ್ದಾಗಿರ್ಬೋದು, ನದಿ ಏನು ವನಗಳನ್ನು ವರ್ಣನೆ ಮಾಡುವಂಥದ್ದಾಗಿರ್ಬೋದು, ದೇವತೆಗಳನ್ನು ವರ್ಣನೆ ಮಾಡುವಂಥದ್ದಾಗಿರ್ಬೋದು. ಒಂದೇ ಮಾತ್ರ ಗೀತೆಯಲ್ಲಿ ಸಂಪೂರ್ಣ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಸಂಸ್ಕಾರ ಎಲ್ಲ ಒಳಗೊಂಡಿದೆ ಅನ್ನುವಂಥದ್ದನ್ನ ನಮಗೆ ನಾನು ಹೇಳಕ್ ಬಯಸ್ತೇನೆ. ಮತ್ತು ಮುಂದಿನ ದಿವಸ ಇದನ್ನು ಸಂಪೂರ್ಣವಾಗಿ ಒಂದೇ ಮಾತ್ರ ಹೇಳುವಂಥ ಪ್ರತಿಯೊಬ್ಬ ಯುವಕರು ಅದನ್ನು ರೂಢಿ ಮಾಡ್ಕೊಳ್ಳಿ ಅನ್ನುವಂಥ ವಿಷಯವಾಗಿಯೇ ನಮ್ಮ ಶ್ರೀಯುತ ನರೇಂದ್ರ ಮೋದಿಜಿರವರು ಈ ದೇಶದ ಪ್ರಧಾನಮಂತ್ರಿಗಳಾದ ದೇಶ ಕಂಡ ಅತ್ಯಂತ ದೇಶ ಕಂಡ ಅತ್ಯಂತ ಪ್ರಮುಖ ವ್ಯಕ್ತಿತ್ವ ಅವರು ಇದನ್ನ ನಿರ್ಣಯ ಮಾಡಿದ ನಂತರ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆಲ್ಲರೂ ಜಿಲ್ಲಾಡಳಿತ ಮಾಡ್ತಾ ಇದ್ದಾರೆ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.